ಹಲೋ, ನಮಸ್ತೆ. ನೋಡಿ, ಇಲ್ಲಿ ರಾಜಮ್ಮ ಅಂತ ಹುಳ್ಳಿಕಾಳು ಮೊಳಕೆ ಕಟ್ಟಿರೋ ಸಾರು ಮಾಡ್ತಿದ್ದಾರೆ. ಇವರು ಒಂಥರ ಮಾಡ್ತಿದ್ದಾರೆ ನೋಡಿ. ಏನು ರಾಜಮ್ಮ, ಏನೇನು ಹಾಕಿದ್ದೀನಿ? ಸುರಿದು ಬೆಳ್ಳುಳ್ಳಿ ಹಾಕ್ತೀನಿ, ಕೊಬ್ಬರಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹೌದಾ? ಅದನ್ನೇನು ನೀನು ಮಿಕ್ಸಿನಾಗ ಫ್ರೈ ಮಾಡಿ ಸೊಪ್ಪು ನೀರಿಗೆ ಹಾಕ್ತೀನಿ. ಸೊಪ್ಪು ನೀರಿಗೆ ಹಾಕ್ತೀಯಾ? ಅಂದರೆ ಹುರ್ಕೊಂಡು ಹಾಕಲ್ವಾ ನೀನು? ಹುರ್ಕೊಂಡು ಹಾಕಲ್ಲ, ಹಸೆದು ಹಾಕಿ ಎಲ್ಲ ಹಾಕ್ತೀವಿ, ಹುರಿತೀವಿ ಎಲ್ಲ. ಹೌದಾ? ಏನೇನು ಹಾಕೋದು ನೀನು? ಏನೇನು ಹಾಕೋದು? ಜೀರಿಗೆ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ. ಅದು ಗ್ರೈಂಡ್ ಮಾಡ್ಕೊತೀಯಾ? ಗ್ರೈಂಡ್ ಮಾಡ್ಕೊತೀನಿ. ಅದು ಗ್ರೈಂಡ್ ಮಾಡ್ಕೊಂಡು ಇದೇನಿದು? ಇದು ಸೊಪ್ಪು ನೀರು ಮೊಳಕೆ ಕಟ್ಟಿರೋದು, ನೀರು ಬೇಯಿಸಿರೋದು. ಅದು ಬೇಯಿಸಿರೋದಾ? ನೀನು ಕನ್ನಡ ಸರಿಯಾಗಿ ಮಾತಾಡೋಕೆ ಬರಲ್ಲ ಅನ್ಕೋತೀನಿ. ತೆಲುಗಲ್ಲೇ ಅಲ್ವಾ ನೀನು ಮಾತಾಡೋದು? ತೆಲುಗಲ್ಲೇ ಮಾತಾಡು, ಪರವಾಗಿಲ್ಲ. ఏమేమి వేస్తా ఉండవు? ఇది దీంట్లో ఏముంది? ఏది గంటల చూపించురు అంత. ఉలువులు మొలక పెట్టి సారా పెట్టిండేది, ఉడిపెట్టిండేది. ఉలువులా? మొలకట్టిండవా? దానికి ఇవంతా పొచ్చి వేసి చేస్తా ఉండవు. పొచ్చి వేసి చేస్తాను. అవునా? ఇప్పుడు ఏం చేస్తావు? ఇది గ్రైండర్కి సాడిచ్చి ఆ నీళ్ళకి పోస్తాము. అవునా? ఉలువులు తిరుగుబాటు వేసుకుంటాం పక్కకు తినేకి. ಏನಾಗ್ತಿದ್ದೀರಾ ಇವಾಗ? ಕೊತ್ತಂಬರಿ ಸೊಪ್ಪ. ಯಾಕೆ ಫಸ್ಟೇ ಹಾಕ್ಲಿಲ್ವಾ? ಜಾಸ್ತಿ ಜಾರ್ಗಾಯಿತು ಅದಕ್ಕೆ. ಇದೇನು ಬಸ್ಕೊಂತಾ ಇದ್ದೀರಾ? ಮಲ್ಲಿಕಾಳು ಬಸ್ ಉಳುಲು ಹೊಂಚ್ಕೊಂತಾ ನಾವು ಮಲಕ. ಹೊಂಚ್ಕೊಂತಾ ಉಂಡಾರಾ? ಏನು ಇಷ್ಟೊಂದು ಹಾಕಿದ್ದೀರಲ್ಲ? ಎಷ್ಟು ಜನಕ್ಕದು? ನಾವು 4 ಜನ. ఏమే అంతా కలుపుకుంటా ఉన్నారా? నీళ్ళకేసి కలుపుకొని కాగబెట్టేది. కాగబెడతారా? ఏమి ఇంత పొద్దున్నే చేసేస్తా ఉన్నారు వంట అంతాను? పొద్దున్నే ఫ్యాక్టరీకి పోవాలా, టైం అవుతుంది అని చేసేస్తాను. అవునా? ఏం చెప్పు పోయేది? 8:30కి. 8:30కా పోయేది? అది ఇడిస్తే మీకు ఇంకేమి ఆదాయము ఏమి లేదా? ఏం సాధ్యాల పొంది సిక్కేది ఒకేసరిగా అయితే ప్యాకి సాల్తీ పొంది సిక్తుంది. మీ ఆయన ఏం చేస్తాడు? ఆయా సాధ్యమే కాకడా మగ్గలు బిక్కేది. కాకడాలు వేసుకుంటారా? ఎంత ఉంది జమీను? అర్ధ ఎకరా ఉందా? నీళ్ళు గిళ్ళు లేవా? లేవు, నీళ్ళు గంటకి పిలిపించుకునేది. గంటకి ఎంత? 100 రూపాయలు. ఏమో వేస్తా ఉన్నారు సాంబార్లకి? ಖಾರದ ಪುಡಿ. ಏನಾಗ್ತಿದ್ದೀರಾ ಇವಾಗ? ಹುಣಸೆಕಾಯಿ ಬಗ್ಸ್ತಾ ಇದ್ದೀವಿ. ಹುಣಸೆಕಾಯ ಸಾರು ಉಳಿಬೇಕಲ್ಲ ಅದಕ್ಕೆ. ಕನ್ನಡ ಜಾಸ್ತಿ ಬರಲ್ಲ ಅಲ್ವಾ ನೀವು ಈ ಕಡೆ? ತೆಲುಗೇ ಮಾತಾಡೋದು. ತೆಲುಗೇನಾ? ಅದಕ್ಕೆ ಸರಿಯಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಪರವಾಗಿಲ್ಲ, ತೆಲುಗಲ್ಲೇ ಹೇಳಿ, ಪರವಾಗಿಲ್ಲ. ಎಲ್ಲ ಹಾಕಿದ್ದೀವಿ. ಇವಾಗ ಕಾಯಿಸೋದೇ ಇನ್ನು ತಿರುಗಿ ಒಗ್ಗರಣೆ ಹಾಕೋದು. ನೋಡಿ, ಸ್ವಲ್ಪ ಕತ್ಲಲ್ವಾ ಇಲ್ಲಿ? ಕತ್ತಲೇ ಇನ್ನು. ಇರಲಿ ಪರವಾಗಿಲ್ಲ, ಅದು ಬಂಡೆ ಜಾಸ್ತಿ ಜಾರಿಸ್ಬೇಡಿ. ಇವಾಗ ಏನು ಮಾಡ್ತೀರಾ? ಅದನ್ನು ಕುದಿಸ್ಬೇಕಾ? ಕಾಯಿಸ್ಬಿಟ್ಟು ಒಗ್ಗರಣೆ ಹಾಕಿ ಸಾರು ಮಾಡೋದು ಅಷ್ಟೇ. ಸಾರಾಗೈತಿ ಇವಾಗ. ಹೌದಾ? ಮಾಡಿ ನೋಡೋಣ ಅದು ಯಾವ ಥರ ಮಾಡ್ತೀರೋ ಉಳು ಮೊಳಕೆ ಸಾರು ನೀವು. ನೋಡ್ತೀನಿ. ಏನೋ ಮಾಡ್ತಿದ್ದೀರಾ? ಎಣ್ಣೆ ಹಾಕ್ತಾ ಇದ್ದೀನಿ. ಇದೇನಕ್ಕೆ? ಉಳ್ಳು ಮೊಳಕೆಗೆ ಮೊಳಕೆ ಕಟ್ಟಿರೋದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಹೌದಾ? ಕಾಳಿಗ? ಅದೇನು ಕಾಳು ಸಪ್ರೇಟಾ? ಕಾಳು ಸಪ್ರೇಟ್ ಹಾಕಿ ಸೊಪ್ಪು ನೀರು ಮಾಡೋದು. ಎಲ್ಲರೂ ಎಲ್ಲ ಬೆರೆಸ್ಬಿಟ್ಟು ಉಳು ಮೊಳಕೆ ಮಾಡ್ತೀವಿ. ಅದು ಹುಳಿ ಮಾಡೋದು, ಇದು ಸೊಪ್ಪು ನೀರು ಅಂತ ಮಾಡೋದು. ಇದು ಸೊಪ್ಪು ನೀರಾ? ಉಳು ಮೊಳಕೆ ಸೊಪ್ಪು ನೀರಿದು. ಸೊಪ್ಪು ನೀರಿದು. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಿದ್ದೀರಾ? ಈರುಳ್ಳಿ ಹಾಕ್ತಾ ಇದ್ದೀವಿ. ಏನು ಸಾಂಬಾರ್ಗೆ ಒಗ್ಗರಣೆ ಹಾಕ್ತಿದ್ದೀರಾ? ಇದು ಒಗ್ಗರಣೆ ಹಾಕ್ತಾ ಇದ್ದೀವಿ ಸಾಂಬಾರಿಗೆ.
ಮೊಳಕೆ ಸೊಪ್ಪು ನೀರು ರೆಡಿ ಆಗೋಯ್ತಾ? ರೆಡಿ ಆಗೋಯ್ತು. ಅಷ್ಟೇನಾ? ನೋಡಿ, ಹುಳು ಮೊಳಕೆ ಸೊಪ್ಪು ನೀರು ಅಂತಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ. ಮೊಳಕೆ ಸಪ್ರೇಟು, ಇದು ಸಪ್ರೇಟು, ತುಂಬ ಚೆನ್ನಾಗಿದೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಹಳ್ಳಿ ಇದರಲ್ಲಿ, ಹಳ್ಳಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಮ್ಮ.